ಹಾಯ್ ಗಾಯ್ಸ್, ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಇವತ್ತಿನ ಹೊಸ ಬ್ಲಾಗ್ಗೆ ವೆಲ್ಕಮ್ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಷಯ ಆಲ್ರೆಡಿ ತಮಿಳಲ್ಲಿ ನೋಡಿ ಗೊತ್ತಾಗಿರುತ್ತೆ. ನಾನೀಗ ವೈಫ್ನ ಕರ್ಕೊಂಬರ್ಲಿಕ್ಕೆ ಊರಿಗೆ ಹೊರಟಿದ್ದೀನಿ. ಈಗ ಆಲ್ರೆಡಿ ಇವತ್ತು ಹಾಗೆ ಟೈಮ್ ಆಯಿತು, 8 ಕಾಲ ಆಯಿತು, ಇನ್ನು ಹೊರಡಬೇಕು. ಈಗ ಇಲ್ಲಿಂದ ನಾನು ಮತ್ತು ಅಮ್ಮ ಹೊರಟಿದ್ವಿ. ಇನ್ನು ನೆಕ್ಸ್ಟ್ ಅಲ್ಲಿಂದ ಅಕ್ಕ ಬರ್ತಾಳೆ ಮತ್ತು ನಮ್ಮ ಕಸಿನ್ ಬರ್ತಾರೆ. ಹಾಗಾಗಿ ಇಲ್ಲಿನ ಇವತ್ತಿನ ಬ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ತೋರಿಸ್ತೀನಿ. ಇವತ್ತು ಮಳೆ ಸ್ವಲ್ಪ ಕಮ್ಮಿ ಉಂಟು ಇಲ್ಲಿ. ಇನ್ನು ಆ ಕಡೆ ಸುಳ್ಯ ಪುತ್ತೂರು ಕಡೆ ಹೇಗಿದೆ ಅಂತ ಗೊತ್ತಿಲ್ಲ. ಬನ್ನಿ ಹೋಗುವ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ನೋಡ್ಬೋದು ಇವತ್ತು ಇದು ನನ್ನ ಔಟ್ಫಿಟ್. ಎಸ್ ನೋಡಿ, ದಿಸ್ ಇಸ್ ಮೈ ಔಟ್ಫಿಟ್. ಯಾರೇ ಇಷ್ಟ ಆಗಿದ್ರೆ ಚೆನ್ನಾಗಿದೆ ಅಂತಂದು ತಮ್ಲೈನಿಗೆ ಒಂದು ಸಿಂಬಲ್ ಕೊಡಿ ಹೇಳ್ತಾ ಹೇಳ್ತೀನಿ. ಬ್ಲಾಗ್ ಸ್ಟಾರ್ಟ್ ನೋಡುವ, ಬನ್ನಿ ಹೊರಡುವ. ಎಸ್ ನೋಡ್ಬೋದು ಹೇಗೆಲ್ಲ ರೆಡಿಯಾಗಿದೆ. ಬನ್ನಿ ಹೊರಡುವ. ಈಗ ನೋಡಿ ಗಾಡಿ ಇಲ್ಲಿ ರೆಡಿಯಾಗಿ ನಿಂತಿದೆ. ಬನ್ನಿ ಈಗ ಹೊರಡುವ. ಅಂದರೆ ಸಿಗ್ತೇನೆ. ಎಸ್ ಹೊರಡ್ತೀವಿ. ನೋಡ್ಬೋದು ಹೊರಡೋ ಟೈಮಲ್ಲಿ ಒಂದು ದೇವರಿಗೆ ಒಂದು ಹೂವು ಇಟ್ಟು ಹಿಂಗೆ ಹೊರಡ್ತೀವಿ. ಎಸ್ ಒಂದು ಆನ್ ದ ವೇ ಹೋಗ್ತಾಯಿದ್ವಿ. ನೋಡ್ಬೋದು ಆ್ಯಕ್ಚುಲಿ. ಮತ್ತು ಇನ್ನೊಂದು ಏನಂದರೆ ಈ ವೀಡಿಯೋ ತುಂಬ ಲೆಂತಾಗಿರಲ್ಲ, ಸ್ಮಾಲ್ ಆಗಿರುತ್ತೆ ವೀಡಿಯೋ. ತುಂಬ ಲೆಂತಾಗಿ ವೀಡಿಯೋ ಮಾಡಲಿಕ್ಕೆ ಹೋಗಲ್ಲ. ಆಲ್ರೆಡಿ ತುಂಬ ಗಾಡಿ ಟ್ರಾವೆಲಿಂಗೇ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡ್ಬೋದು ನಾವೀಗ ಆಲ್ಮೋಸ್ಟ್ ಈಗ ಸಂಪಾಜೆ ಹತ್ರ ಹೋಗ್ತಾಯಿದ್ದೀವಿ. ನೋಡ್ಬೋದು ವೆದರ್ ನೋಡಿ ಹೇಗಿದೆ ಅಂತ. ಬನ್ನಿ ಹೋಗುವ. ಇಲ್ಲಿ ಮಳೆ ಬರ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಸ್ವಲ್ಪ ಬಿಸಿಲಿದೆ. ಬನ್ನಿ ಹೋಗ್ತಾ ಹೋಗ್ತಾ ಆನ್ ದ ವೇಲ್ ಸಿಗ್ತೀನಿ. ನಾವೀಗ ಸ್ವಲ್ಪ ಟೆಂಪಲ್ ಹತ್ರ ರೀಚ್ ಆಗಿದ್ವಿ. ಟೆಂಪಲ್ ಹತ್ರ ಒಂದು ಕೈ ಮುಗಿದು ಆರಾಮಲ್ಲಿ ಹೋಗಿ ಆರಾಮಲ್ಲಿ ಬರುವ ಅಂತ ಹೇಳ್ಬಿಟ್ಟು ಒಂದು ಯಾರ ಕೈ ಮುಗ್ಲಿಕ್ಕೆ ಅಮ್ಮ ಹೋಗಿದ್ದಾರೆ. ನಾನು ಗಾಡಿಯಲ್ಲಿ ಕೂತ್ಕೊಂಡಿದ್ದೀನಿ. ಹಾಗಾಗಿ ನೋಡ್ಬೋದು ನಾವೀಗ ಬಂದ ದೇವಸ್ಥಾನ ಯಾವುದು ಅಂತ ಹೇಳಿದರೆ ನೋಡ್ಬೋದು. ನೋಡಿ ನಾವು ಬಂದ ದೇವಸ್ಥಾನ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ನೋಡ್ಬೋದು. ದೇವರ ಕುಲ್ಲಿ ಹತ್ರ ಬಂದು ರೀಚ್ ಆಗಿದ್ವಿ. ಹಾಗೆ ಸ್ವಲ್ಪ ಇವತ್ತು ಮಳೆ ಸಹ ಕಮ್ಮಿ ಇದೆ. ಇವತ್ತು ಮಳೆ ಅಷ್ಟೊಂದಿಲ್ಲ, ಸ್ವಲ್ಪ ಬಿಸಿಲು ಇದ್ದ ಕಾರಣದಿಂದ ಸ್ವಲ್ಪ ಒಳ್ಳೆಯದು. ಮತ್ತಿನ್ನು ಆ ಕಡೆ ಊರ ಕಡೆ ಎಲ್ಲ ಹೋದರೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತದೆ. ಹಾಗಾಗಿ ಬನ್ನಿ ಹೋಗುವ. ಇನ್ನು ನೆಕ್ಸ್ಟ್ ಎಲ್ಲಾದರೂ ಮಳೆ ಸಿಗ್ತದೆ ಅಂತ ನೋಡುವ. ಈಗ ದೇವರ ಕುಲ್ಲಿಗೆ ರೀಚ್ ಆಗಿದ್ದೀನಿ. ಬನ್ನಿ. ಎಸ್ ನಾವು ಹೊರಟ ಗಾಡಿ ಯಾವುದಂದ್ರೆ ನೋಡ್ಬೋದು ಇದೇ ಗಾಡಿ. ನೋಡಿ ನಾವು ಹೊರಟ ಗಾಡಿ ಇದೆ. ಎಸ್ ಬನ್ನಿ ನಾವೀಗ ಇಲ್ಲಿಂದ ಹೊರಡುವ. ಎಸ್ ಗಾಯ್ಸ್, ನಾವೀಗ ನೋಡ್ಬೋದು ನಾವೀಗ ಸುಳ್ಯ ರೀಚ್ ಆಗಿದ್ವಿ. ಸುಳ್ಯ ಟೌನಲ್ಲಿದ್ವಿ. ನೋಡಿ ಹೆವಿ ಬಿಸಿಲು ಗಾಯ್ಸ್, ಮಳೆ ನಿಂತಿದೆ. ಹಾಗಾಗಿ ಒಂದು ಟೀ ಕುಡಿ ಅಂತ ಹೇಳ್ಬಿಟ್ಟು ನಿಲ್ತಿದ್ವಿ. ಬನ್ನಿ ಟೀ ಕುಡಿದು ಸಿಗ್ತೇನೆ. ಎಸ್ ನಾನು ವಡೆ ಆರ್ಡ್ರ್ ಮಾಡಿದೆ. ಅಮ್ಮ ಇಡ್ಲಿ ಮತ್ತು ವಡೆ ಆರ್ಡ್ರ್ ಮಾಡಿದರು. ಹಾಗೆ ಅಲ್ಲಿಂದ ತಿಂದು ಹೊರಟು ನಾವು ಆಲ್ಮೋಸ್ಟ್ ಈಗ ಬಳ್ಳಾರಿ ರೀಚ್ ಆಗ್ತಾ ಬಂದ್ವಿ. ಬಳ್ಳಾರಿ ಹೋಗ್ತಾಯಿದ್ವಿ. ಯಾಕಂದರೆ ಅಕ್ಕ ಬರ್ತೀನಿ ಅಂತ ಹೇಳಿದರು. ಹಾಗೆ ಅವಳನ್ನ ಸಹ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಹೊರಡು ಅಂತ ಹೇಳಿಬಿಟ್ಟು. ಕಸಿನ್ ಬರ್ತೀನಿ ಅಂತ ಹೇಳ್ದ, ಕಸಿನ್ ಬರಲಿಲ್ಲ. ಹಾಗಾಗಿ ನಾವೀಗ ಇಬ್ಬರೇ ಹೋಗ್ತಿದ್ವಿ. ಅಲ್ಲಿಂದ ಅಕ್ಕನ ಪಿಕಪ್ ಮಾಡಿಕೊಂಡು ನಾವೀಗ ಅಲ್ಲಿಂದ ಆನ್ ದ ವೇ ಹೊರಡ್ತೀವಿ. ಬನ್ನಿ ಹೋಗುವ. ಆನ್ ದ ವೇ ರೋಡಲ್ಲಿ ಸಿಗ್ತೀನಿ. ಹಾಗೆ ಹೋಗೋ ಟೈಮಲ್ಲಿ ವಾಯ್ಸ್ ಅವರು ಯಾಕೆ ಮಾತಾಡಲಿಕ್ಕಾಗಿಲ್ಲ ಅಂದರೆ ಔಟ್ಸೈಡ್ ನಾಯ್ಸ್ ಜಾಸ್ತಿ ಕೇಳ್ತಿದೆ. ಅದಕ್ಕೋಸ್ಕರ ನಾನೀಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾರಿಗಾದರೂ ಇರಿಟೇಷನ್ ಆಗಿದರೆ ಬೇಜಾರು ಮಾಡ್ಕೊಬಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನೋಡಿ ಅಂತ ಹೇಳ್ತಾ ನೋಡ್ಬೋದು. ಸೊ ಬಳ್ಳಾರಿ ಹತ್ರ ರೀಚ್ ಆಗೋದು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ, ಸ್ವಲ್ಪ ಗುಂಡಿ ಜಾಸ್ತಿ ಇದೆ. ನೋಡ್ಬೋದು ಎಲ್ಲಿ ಹೋದ್ರೂ ಸಹ ಒಂದು ರೋಡು ಸಮಸ್ಯೆ ಇದ್ದೇ ಇದೆ. ನೋಡ್ಬೋದು ಅಕ್ಕ ಸಹ ಬಂದಳು. ಅಕ್ಕನ ಸಹ ಪಿಕಪ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಈಗ ನಾವೀಗ ನೋಡ್ಬೋದು ನಾವೀಗ ಬೈಪಾಸ್ ಪುತ್ತೂರು ದರ್ಬೆ ರೀಚ್ ಆಗಿದ್ವಿ. ಇಲ್ಲಿಂದ ಸೀದಾ ಲೆಫ್ಟ್ ತಗೊಂಡು ಬೈಪಾಸ್ ಆಗಿ ಬೀಚ್ ರೋಡ್ ಹೋಗ್ಬೋದು. ರೈಟ್ ಹೋದರೆ ಪುತ್ತೂರು ಟೌನಿಗೆ ಹೋಗ್ತದೆ. ನಾವಿಲ್ಲಿಂದ ಬೈಪಾಸ್ ಆಗಿ ಹೋಗ್ತಾಯಿದ್ವಿ. ಎಸ್ ನಾವೀಗ ಮಾಣಿ ರೀಚ್ ಆಗಿದ್ವಿ. ನೋಡ್ಬೋದು ಕೆಲಸ ಆಗ್ತಾ ಉಂಟು, ಇನ್ನೂ ಕೆಲಸ ಮುಗ್ದಿಲ್ಲ. ಆ ಕಡೆ ಈ ಕಡೆಲ್ಲ ಕೆಲಸ ಆಗ್ತಾ ಉಂಟು. ಬನ್ನಿ ಇಲ್ಲಿಂದ ಹೊರಡುವ. ಆನ್ ದ ವೇ ಸಿಗ್ತೀನಿ. ಆ್ಯಕ್ಚುಲಿ ನೋಡಿ ಗೈಸ್, ಈಗ ನಾವು ಆನ್ ದ ವೇ ಹೋಗ್ತಿರುವಾಗ
ಒಂದು ಲಾರಿ ನೋಡಿದೆ ಆ್ಯಕ್ಚುಲಿ ನೋಡಿ ಇಲ್ಲಿ ಅದು ಆ್ಯಕ್ಚುಲಿ ಒಂದು ಸೈಡ್ ಲೋಡಾಗಿ ಫುಲ್ ಒಂದು ಸೈಡ್ ಹೋಗ್ತಾ ಉಂಟು ಗಾಡಿ. ಎಷ್ಟು ಕೇರ್ಫುಲ್ಲಾಗಿ ಹೋಗ್ಬೇಕಂದ್ರೆ ಎಲ್ಲಿ ಮಗ್ಸಿದೆ ಅಂತ ಹೇಳಲಿಕ್ಕಾಗಲ್ಲ. ರೋಡ್ ಕೆಲಸ ಆಗ್ತಾ ಉಂಟು. ಆಲ್ಮೋಸ್ಟ್ ಸೇಫಾಗಿ ಡ್ರೈವ್ ಮಾಡಿ ಅಂತ ಹೇಳ್ತೀನಿ ಎಲ್ಲರಿಗೆ. ನೋಡ್ಬೋದು ಅದು ಯಾವ ಥರ ಬೆಂಡಾಗಿದೆ ನೋಡಿ, ಒಂದು ಸೈಡ್ ಫುಲ್ಲು ಬೆಂಡಾಗಿ ಹೋಗಿದೆ ಗಾಡಿ. ನಾವೀಗ ಮೆಲ್ಕಾರ್ ಕಳೆದು ಮೇಲೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಚೆನ್ನಾಗಾಗಿದೆ ರೋಡು, ಇನ್ನೂ ಫಿನಿಶ್ ಆಗಿಲ್ಲ. ಆಲ್ಮೋಸ್ಟ್ ಈಗ ಸ್ವಲ್ಪ ಫಿನಿಶ್ ಆಗಲಿಕ್ಕೆ ಉಂಟು. ನಾವಿನ್ನು ಬೀಚ್ ರೋಡ್ ಹತ್ತಿರ ಸಿಗ್ತೀವಿ. ಬನ್ನಿ ಬೀಚ್ ರೋಡ್ ಸಿಗ್ತೇನೆ. ನಾವೀಗ ಬೀಚ್ ರೋಡ್ ರೀಚ್ ಆಗಿದ್ದೀವಿ. ಬೀಚ್ ರೋಡಲ್ಲಿ ಒಳ್ಳೆ ಮಳೆ ವಾಯ್ಸ್. ಹೂ ತಗೊಳ್ಬೇಕಿತ್ತು, ಹಾಗೆ ಹೂವಿಗೋಸ್ಕರ ನಿಲ್ಲಿಸಿದೆ. ಇಲ್ಲಿ ಮಳೆ ಬೀಚ್ ರೋಡ್ ಎದ್ದ ತಕ್ಷಣ ರೀಚ್ ಆದ ತಕ್ಷಣ ಮಳೆ ತೋರಿತಾ ಉಂಟು. ನೋಡ್ತೀರಾ ಹೇಗೆ ಉಂಟು ನೋಡಿ, ಮಳೆ ಒಳ್ಳೆ ಮಳೆ ಬರ್ತಾ ಉಂಟು. ಇಷ್ಟೊತ್ತು ಬರಲಿಲ್ಲ ಮಳೆ, ಇಷ್ಟೊತ್ತು ಸ್ವಲ್ಪ ಬಿಸಿ ಆಗ್ತಿತ್ತು, ಸೆಕೆ ಆಗ್ತಾಯಿತ್ತು. ಈಗ ಸ್ವಲ್ಪ ತಂಪಾಗ್ತಾ ಉಂಟು. ನೋಡ್ಬೋದು ಜೋರು ಮಳೆ ಬರ್ತಾ ಉಂಟು. ಸಿಗಲಿಲ್ಲ ಬೆಳಿಗ್ಗೆಯಿಂದ ಇಲ್ಲಿವರೆಗೆ ಬರೋವರೆಗೆ ಸಿಗಲಿಲ್ಲ ಮಳೆ, ಈಗ ಸಿಕ್ಕಿದೆ. ನೋಡೋದು ಅಮ್ಮನವರು ಊರು ತರಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ನೋಡ್ಬೋದು ಊರು ತರಲಿಕ್ಕೆ ಹೋಗಿದ್ದಾರೆ. ನೋಡ್ಬೋದು ಹಾಗೆ ಈಗ ಯಾರು ಎಲ್ಲೆಲ್ಲ ಮಳೆ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ನೋಡುವ, ಈಗ ಒಂದು 1/4 ಗಂಟೆಯಲ್ಲಿ ರೀಚ್ ಆಗ್ತೀವಿ ಮನೆಗೆ. ಹಾಗಾಗಿ ಬನ್ನಿ ಹೋಗುವ, ಇನ್ನೂ ಅವರ ಮನೆ ಹತ್ರ ಸಿಗ್ತೇನೆ ಅಂತೇಳಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ ತೋರಿಸ್ತೇನೆ. ನೆಕ್ಸ್ಟ್ ಮಳೆ ಜೋರು ಆಗ್ತಾ ಉಂಟು, ನೋಡ್ಬೋದು. ಫೈನಲಿ ರೀಚ್ ಆದ್ವಿ ಮನೆಗೆ. ಇಲ್ಲೇ ನೋಡ್ಬೋದು ಮನೆ ರೀಚ್ ಆಗಿದ್ವಿ, ಅದೇ ಮನೆ. ಗಾಡಿ ಸೈಡ್ ಪಾರ್ಕ್ ಆಗಿದೆ. ಬನ್ನಿ ಮನೆಗೆ ಹೋಗ. ಏನೆಲ್ಲ ಸ್ಪೆಷಲ್ ರೆಡಿ ಮಾಡಿದ್ದಾರೆ ನೋಡು. ಇನ್ನೊಬ್ಬರು ನೆಂಟರು ಬರಲಿಕ್ಕಿದ್ದಾರೆ, ಅವರು ತಂಗಿನ ಕರ್ಕೊಂಡು ಹೋಗ್ಲಿಕ್ಕೆ. ನಾವೀಗ ಅಕ್ಕನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ವಿ. ಬನ್ನಿ, ಇವತ್ತಿನ ಬ್ಲಾಗ್ ಇದಾಗಿರುತ್ತೆ. ಇದು ಅವ್ರದ್ದು ಕುಟುಂಬದ ಮನೆ, ಆ ಕಡೆದವ್ರ ಮನೆ. ಅಮ್ಮ ಕೊಡ್ನಾವ ಎಸ್ ನೋಡ್ಬೋದು. ನೆಂಟರೆಲ್ಲ ನೆಂಟರೆಲ್ಲ ಬಂದರು. ಆ್ಯಕ್ಚುಲಿ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ನೋಡ್ಬೋದು ಎಲ್ಲ ಸೆಟ್ ಮಾಡಿಲ್ಲ, ಇನ್ನು ಸೆಟ್ ಮಾಡಬೇಕಷ್ಟೇ. ಹಾಗಾಗಿ ನೋಡಿ ಈಗ ಸೆಟ್ ಮಾಡ್ತಾ ಇದ್ದಾರೆ. ಈ ಕಡೆ ಸೈಡಲ್ಲಿದ್ದಾರೆ ನೋಡಿ. ಇದು ಆ್ಯಕ್ಚುಲಿ ನನ್ನ ವೈಫು, ತಂಗಿ, ಗಂಡ ಅವರೆಲ್ಲ ಸೇರಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನನ್ನ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಅಷ್ಟರಲ್ಲಿ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ. ಬನ್ನಿ ಊಟ ಮಾಡೋ ಟೈಮಲ್ಲಿ ಸಿಗ್ತೀನಿ. ದೋಸೆ ಎಲ್ಲ ನೋಡಿ ಎಷ್ಟು ಸ್ಪೆಷಲ್ ಐಟಮ್ ಮಾಡಿದ್ದಾರೆ. ಒಳ್ಳೆ ಭರ್ಜರಿ ಊಟ ಆಯಿತು ಇವತ್ತು. ಎಸ್ ಗಾಯ್ಸ್, ಎಲ್ಲ ಹೊರಡಿ ಆಯಿತು. ಈಗ ಹೊರಟ್ವಿ, ಇನ್ನೊಂದು 2 ನಿಮಿಷದಲ್ಲಿ ಈಗ ಹೊರಡ್ತೀವಿ. ಎಲ್ಲ ಫ್ಯಾಮಿಲಿಯಲ್ಲೆಲ್ಲ ಬಂದಾಯಿತು. ಒಂದು ಬ್ಯಾಗ್ ನನಗೆ ಗಾಡಿ ಒಳಗೆ ಹಾಕಿ ಈಗ ಹೊರಡ್ತೇನೆ. ನೋಡ್ಬೋದು ಅಲ್ಲಿ ಎಲ್ಲ ಹೊರಡಿ ನಿಂತಿದ್ದಾರೆ. ಬನ್ನಿ ಹೊರಡುವ.